ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನನ್ನ ಸಮಸ್ತ ಗುರುಗಳಿಗೂ ಕೂಡ ವಂದನೆಗಳನ್ನ ಅರ್ಪಿಸ್ತಾ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ನ ವೀಕ್ಷಕರೆಲ್ಲರಿಗೂ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ದಿನಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ದಿನ ಅಂದರೆ 14/9/2025 ಭಾನುವಾರ. ಇವತ್ತಿನ ದಿವಸ ರೋಹಿಣಿ ನಕ್ಷತ್ರವಿರಲಿದೆ. ಹಾಗಿದ್ರೆ ಬನ್ನಿ, ದ್ವಾದಶ ರಾಶಿಗಳ ಮೇಲೆ ಇವತ್ತಿನ ದಿವಸ ಏನೆಲ್ಲ ಫಲಾನುಫಲಗಳಿದೆ, ಏನೆಲ್ಲ ಪ್ರಭಾವ ಇದೆ ಗ್ರಹಗಳದ್ದು ಅನ್ನೋದನ್ನ ನೋಡೋಣ. ಮೇಷರಾಶಿಯವರಿಗೆ ಇವತ್ತಿನ ದಿವಸ ನಿಮ್ಮ ಧೈರ್ಯ, ಆತ್ಮವಿಶ್ವಾಸ ನಿಮಗೆ ಬರೋವಂಥ ಒಂದು ಸಂಕಷ್ಟಗಳನ್ನ ಎದುರಿಸ್ತಿದೆ ಅಂತಲೇ ಹೇಳ್ಬೋದು. ಬರೋವಂಥ ಇವತ್ತೇನೋ ಒಂದು ಸವಾಲು ಬಂದರೂ ಕೂಡ ಅದನ್ನು ನೀವು ನಿಮ್ಮ ಒಂದು ಸೆಲ್ಫ್ ಕಾನ್ಫಿಡೆನ್ಸಿಂದ ಅದನ್ನು ಕೂಡ ನೀವು ಎದುರಿಸಿ ನಿಭಾಯಿಸ್ತೀರಾ ಅಂತಲೇ ಹೇಳ್ಬೋದು. ಇವತ್ತಿನ ದಿವಸ ನೀವೇನು ಮಾಡಬೇಕು ಅಂದರೆ ಕೆಂಪು ಬಣ್ಣದ ಬಟ್ಟೆ ಧರಿಸ್ಕೊಳ್ಳೋದ್ರಿಂದ, ಹಾಗೆ ಕೆಂಪು ಬಣ್ಣದ ಸಿಹಿನ ಹಂಚೋದ್ರಿಂದ ಕೂಡ ಏನು ಬರುವಂಥ ಸಂಕಷ್ಟದಿಂದ ಸ್ವಲ್ಪ ನೀವು ಪಾರಾಗ್ಬೋದು. ವೃಷಭ ರಾಶಿಯವರಿಗೆ ಒಂದು ಸಂತೋಷದ ವಾತಾವರಣ ನಿಮ್ಮ ಮನೇಲಿದೆ ಇವತ್ತು ಅಂತಲೇ ಹೇಳ್ಬೋದು. ಅಥವಾ ಮುಂದಕ್ಕೆ ನೀವೇನೋ ಮಾಡುವಂಥ ಒಂದು ಏನು ಪ್ಲಾನಿಂಗ್ಸ್ಗೆ ಇವತ್ತೇ ನೀವು ಕುತ್ಕೊಂಡು ಪ್ಲಾನ್ ಮಾಡ್ತೀರಾ ಅಂತ ಹೇಳ್ಬೋದು. ಏನೋ ಒಂದು ನ್ಯೂ ಸ್ಟಾರ್ಟಪ್ ಮಾಡಬೇಕು ಅಥವಾ ಮನೆಗೇನೋ ಒಂದು ವಸ್ತು ತರಬೇಕು, ಆ ಎಲ್ಲದಕ್ಕೂ ಕೂಡ ಇವತ್ತಿನ ದಿವಸ ಒಂದು ಮಾತುಕತೆ ಮಾಡ್ತೀರಾ ಅಂತಲೇ ಹೇಳ್ಬೋದು. ನೀವೇನು ಮಾಡಬೇಕು ಅಂತಂದರೆ ಲಕ್ಷ್ಮೀ ದೇವಿಯ ಸ್ಮರಣೆ ಮಾಡೋದ್ರಿಂದ ಅಥವಾ ಲಕ್ಷ್ಮೀ ದೇವಿಗೆ ಹೂವಿನ ಅರ್ಪಿಸೋದ್ರಿಂದ, ಬಿಳಿ ಬಟ್ಟೆ ಧರಿಸೋದ್ರಿಂದ ಕೂಡ ಇವತ್ತಿನ ದಿವಸ ನಿಮಗೆ ಉತ್ತಮವಾಗಿರುತ್ತೆ. ಇನ್ನು ಮಿಥುನ ರಾಶಿಯವರಿಗೆ ಇವತ್ತಿನ ದಿವಸ ಕೆಲವು ಸವಾಲುಗಳನ್ನ ನೀವು ಎದುರಿಸಬೇಕಾಗಿ ಬರುತ್ತೆ. ನಿಮ್ಮ ವೃತ್ತಿ ಜೀವನದಲ್ಲೂ ಕೂಡ ಅಷ್ಟೇ ಕೆಲವೊಂದು ಏರಿಳಿತಗಳು ಆಗುವಂಥ ಸಾಧ್ಯತೆಗಳಿದೆ. ಹಾಗಾಗಿ ನೀವು ಎಲ್ಲನೂ ಕೂಡ ತಾಳ್ಮೆಯಾಗಿ ತಗೋಬೇಕಾಗುತ್ತೆ. ಸ್ವಲ್ಪ ನಿಮ್ಮ ವರ್ತನೆನ ಬದಲಾಯಿಸ್ಕೋಬೇಕಾಗಿ ಬರುತ್ತೆ. ಇವತ್ತಿನ ದಿವಸ ನೀವೇನು ಮಾಡ್ಕೊಬೇಕು ಅಂದರೆ ಗಣೇಶನ ಸ್ಮರಣೆ ಮಾಡೋದ್ರಿಂದ, ಹಾಗೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ನೀವು ಹೇಳ್ಕೊತಾ ಇರೋದ್ರಿಂದ ಬರುವಂಥ ಸಂಕಷ್ಟಗಳಿಂದ ಪಾರಾಗ್ಬೋದು. ಇನ್ನು ಕರ್ಕಾಟಕ ರಾಶಿಯವರು ಇವತ್ತಿನ ದಿವಸ ಎಮೋಷ್ನಲ್ ಆಗಿ ಸ್ವಲ್ಪ ಇಂಬ್ಯಾಲೆನ್ಸ್ ಆಗಿರ್ತೀರ ಅಂತಲೇ ಹೇಳ್ಬೋದು. ಏನೋ ಮಾನಸಿಕವಾಗಿ ಆಲೋಚನೆ ಮಾಡೋದು, ಅದರಿಂದ ಏನೋ ಆಗಬೇಕಾಗಿರೋ ಕೆಲಸಗಳದ್ದು ಸ್ವಲ್ಪ ಹಿಂದೆ ಹೋಗೋದು, ಈ ರೀತಿ ಎಲ್ಲ ಆಗೋ ಸಾಧ್ಯತೆಗಳಿದೆ. ಹಾಗಾಗಿ ಇವತ್ತಿನ ದಿವಸ ನೀವು ಶಿವನ ಧ್ಯಾನ ಮಾಡೋದ್ರಿಂದ ಮತ್ತು ನಿಮಗಾಗಿ ನೀವು ಮೆಡಿಟೇಷನ್ ಒಂದು 10 ನಿಮಿಷ ಮಾಡೋದ್ರಿಂದ ಇವತ್ತಿನ ದಿವಸ ನಿಮಗೆ ಉತ್ತಮವಾಗುತ್ತೆ. ಇವತ್ತಿನ ದಿವಸ ಸಿಂಹ ರಾಶಿಯವರಿಗೆ ನೀವು ಮಾಡ್ತಿರೋಂಥ ಕೆಲಸದಲ್ಲಿ ಕೆಲವೊಂದು ಯಶಸ್ಸು ಸಿಗ್ತಿದೆ ಅಂತ ಹೇಳ್ಬೋದು, ಗೌರವ ಸಿಗ್ತಿದೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಅದು ಒಂದು ಉತ್ತಮವಾದ ದಿನನೇ ಅಲ್ವಾ. ನೀವು ಮಾಡೋ ಕೆಲಸಕ್ಕೆಲ್ಲ ಪ್ರಶಂಸೆ ಸಿಗ್ತಿದೆ ಅಂತಂದರೆ ಒಂದು ಖುಷಿ ಪಡುವಂಥ ವಿಷಯನೇ. ಹಾಗಾಗಿ ನೀವು ಇವತ್ತಿನ ದಿವಸ ಏನು ಮಾಡ್ಕೊಬೇಕು ಅಂತಂದರೆ ಸೂರ್ಯನ ಸ್ಮರಣೆ ಮಾಡೋದ್ರಿಂದ, ಆದಿತ್ಯ ಹೃದಯ ಪಾರಾಯಣ ಮಾಡೋದ್ರಿಂದ ನಿಮಗೆ ಬರುವಂಥ ಸಂಕಷ್ಟಗಳಿಂದ ನೀವು ದೂರ ಆಗ್ಬೋದು, ಮತ್ತಷ್ಟು ಯಶಸ್ಸನ್ನ ನಿಮ್ಮ ಜೀವನದಲ್ಲಿ ಕಾಣ್ಬೋದು ಅಂತಲೇ ಹೇಳ್ಬೋದು. ಇನ್ನು ಕನ್ಯಾ ರಾಶಿಯವರಿಗೆ ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕಾಗಿ ಬರುತ್ತೆ. ನಿಮ್ಮ ಆರೋಗ್ಯಗಳು ಏರುಪಾರಾಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಆದರೆ ನಿಮ್ಮ ಕೆಲಸದಲ್ಲಿ ಒಂದು ಯಶಸ್ಸು ಸಿಗ್ತಿದೆ, ಒಂದು ಒಳ್ಳೆ ಧನಲಾಭ ಕೂಡ ಆಗ್ತಿದೆ. ಆದರೆ ಆರೋಗ್ಯದ ಕಡೆ ಸ್ವಲ್ಪ ನೀವು ಗಮನ ಕೊಡಬೇಕಾಗಿ ಬರುತ್ತೆ. ಇವತ್ತಿನ ದಿವಸ ನೀವೇನು ಮಾಡಬೇಕು ಅಂತಂದರೆ ಗಣಪತಿಯ ಧ್ಯಾನ ಮಾಡೋದ್ರಿಂದ, ಹಾಗೆ ಹಸುಗೆ ಹಸಿರು ಹುಲ್ಲನ್ನು ತಿನ್ನಿಸೋದ್ರಿಂದ ಕೂಡ ಇವತ್ತಿನ ದಿವಸ ಬರುವಂಥ ಸಂಕಷ್ಟಗಳಿಂದ ತಪ್ಪಿಸ್ಕೋಬಹುದು. ಇನ್ನು ತುಲಾ ರಾಶಿಯವರಿಗೆ ಇವತ್ತಿನ ದಿವಸ ಒಂದು ಸಂತೋಷವಾದ ದಿನ ಅಂತಲೇ ಹೇಳ್ಬೋದು. ನಿಮ್ಮ ಸಂಗಾತಿ ಜೊತೆಯಲ್ಲಿ ಒಂದು ಹ್ಯಾಪಿಯಾಗಿ ಕಾಲ ಕಳಿತೀರಾ ಅಂತ ಹೇಳ್ಬೋದು. ಪ್ರೇಮಿಗಳಾಗಿದ್ದರೆ ನಿಮ್ಮ ಒಂದು ಪ್ರೇಮ ಬಾಂಧವ್ಯದಲ್ಲಿ ಇನ್ನಷ್ಟು ಪ್ರೀತಿ ವಿಶ್ವಾಸ ಜಾಸ್ತಿ ಆಗ್ತಿದೆ ಅಂತಲೇ ಹೇಳ್ಬೋದು. ಇವತ್ತಿನ ದಿವಸ ನೀವೇನು ಮಾಡಬೇಕು ಅಂತಂದರೆ ಶುಕ್ರ ಗ್ರಹದ ಧ್ಯಾನ ಮಾಡೋದ್ರಿಂದ, ಓಂ ನಮಃ ಶುಕ್ರಾಯ ನಮಃ ಅಂತ ಹೇಳ್ಕೊಳ್ಳೋದ್ರಿಂದ ನಿಮಗೆ ಬರುವಂಥ ಸಂಕಷ್ಟಗಳಿಂದ ದೂರ ಆಗ್ಬೋದು ಮತ್ತು ಮತ್ತಷ್ಟು ಒಂದು ಖುಷಿಯ ಒಂದು ವಾತಾವರಣವನ್ನು ಸೃಷ್ಟಿ ಮಾಡ್ಕೋಬೋದು. ಇನ್ನು ವೃಶ್ಚಿಕ ರಾಶಿಯವರಿಗೆ ಕೆಲವೊಂದು ಚಾಲೆಂಜಸ್ ಎದುರಾಗುವಂಥ ಸಾಧ್ಯತೆಗಳಿದೆ. ಅದರಲ್ಲೂ ಮುಖ್ಯವಾಗಿ ಆರ್ಥಿಕವಾದ ಕೆಲವೊಂದು ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಅದ್ರ ಕಡೆ ಸ್ವಲ್ಪ ನೀವು ಗಮನ ಕೊಡಬೇಕಾಗುತ್ತೆ. ಖರ್ಚಿನ ಕಡೆ ಸ್ವಲ್ಪ ಗಮನ ಕೊಡಿ. ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ ಅಂದರೆ ಸ್ವಲ್ಪ ಯೋಚನೆ ಮಾಡಿ. ಅಥವಾ ದಿಢೀರಂತ ಏನೋ ಒಂದು ಖರ್ಚು ನಿಮ್ಮನ್ನು ಇವತ್ತು ಬರುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಇವತ್ತಿನ ದಿವಸ ನೀವೇನು ಮಾಡಬೇಕು ಅಂತಂದರೆ ಸುಬ್ರಹ್ಮಣ್ಯ ಸ್ವಾಮಿಯ ಧ್ಯಾನ ಮಾಡೋದ್ರಿಂದ, ಹಾಗೆ ಶುಕ್ರನ ಬೀಜ ಮಂತ್ರನ ಪಠನೆ ಮಾಡೋದ್ರಿಂದ ಕೂಡ ಇವತ್ತಿನ ದಿವಸ ಸ್ವಲ್ಪನಾದರೂ ನಿಮಗೆ ಉತ್ತಮ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಇವತ್ತಿನ ದಿವಸ ಧನುರಾಶಿಯವರಿಗೆ ನೀವು ಮಾಡ್ತಿರೋಂಥ ಕೆಲಸದಲ್ಲಿ ಒಳ್ಳೆಯ ಒಂದು ಯಶಸ್ಸು ಸಿಗ್ತಿದೆ ಅಂತ ಹೇಳ್ಬೋದು. ಅಂದರೆ ನೀವೇನು ಕಷ್ಟ ಪಡ್ತಾ ಇದ್ದೀರಾ, ನೀವೇನು ಎಫರ್ಟ್ ಆಗ್ತಿದ್ದೀರಾ, ಆ ಎಲ್ಲದಕ್ಕೂ ನಿಮಗೆ ಯಶಸ್ಸು ಸಿಗ್ತಿದೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಇವತ್ತಿನ ದಿವಸ ನೀವೇನು ಮಾಡ್ಕೊಬೇಕು ಅಂದರೆ, ನಿಮಗೆ ಎಲ್ಲರಿಗೂ ಒಬ್ಬರು ಗುರುಗಳು ಅಂತ ಇದ್ದೇ ಇರ್ತಾರೆ ಅಲ್ವಾ. ಕೆಲವರು ರಾಘವೇಂದ್ರ ಸ್ವಾಮಿನ ಪೂಜೆ ಮಾಡ್ಬೋದು, ಇನ್ನು ಕೆಲವರು ಶಿರಡಿ ಸಾಯಿಬಾಬನ ಪೂಜೆ ಮಾಡ್ಬೋದು, ಇನ್ನು ಕೆಲವರು ಗುರು ಅಂತ ಪ್ರತ್ಯಕ್ಷವಾಗಿ ಕೆಲವು ಗುರುಗಳಿರ್ತಾರೆ. ಅವ್ರಿಗೆ ಒಂದು ಕೆಲಸ ಕಲಿಸ್ಕೊಟ್ಟಿರೋರಾಗಿರ್ಬೋದು ಅಥವಾ ಒಂದು ವಿದ್ಯೆ ಹೇಳ್ಕೊಟ್ಟಿರೋರಾಗಿರ್ಬೋದು. ಇವತ್ತು ನಿಮ್ಮ ಗುರುಗಳ ಆದಿನ ನೀವು ಪಾಲಿಸಬೇಕಾಗುತ್ತೆ. ಅಥವಾ ಗುರುಗಳ ಹತ್ರ ಕುತ್ಕೊಂಡು ಮಾತಾಡೋದ್ರಿಂದ, ಅವ್ರ ಹತ್ರ ಅವರ ನಾಮಸ್ಮರಣೆ ಮಾಡೋದ್ರಿಂದ ನಿಮಗೆ ಇವತ್ತು ಬರುವಂಥ ಸಂಕಷ್ಟಗಳಿಂದ ದೂರ ಆಗ್ಬೋದು ಮತ್ತು ಇನ್ನಷ್ಟು ಉತ್ತಮವಾದ ಫಲಗಳು ಕೂಡ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಮಕರ ರಾಶಿಯವರಿಗೆ ಕೆಲವೊಂದು ಚಾಲೆಂಜಸ್ ಎದುರಾಗುವಂಥ ಚಾನ್ಸಸ್ ಇರುತ್ತೆ ಇವತ್ತಿನ ದಿವಸ. ಅಂದರೆ ನೀವು ಮಾಡುವಂಥ ಕೆಲಸದಲ್ಲಾಗಿರ್ಬೋದು ಅಥವಾ ಆರ್ಥಿಕವಾಗಿ ಆಗಿರ್ಬೋದು. ಅಂದರೆ ನೀವೆಲ್ಲೋ ಒಂದು ದುಡ್ಡು ಹುಡುಕಾಟದಲ್ಲಿ ಇರ್ತೀರಾ ಅಂತ ಇಟ್ಕೊಳ್ಳಿ, ಅದು ಸಿಗೋದು ಲೇಟ್ ಆಗಿರ್ಬೋದು. ಅಥವಾ ನಿಮಗೇನೋ ಅರ್ಜೆನ್ಸಿ ಇರುತ್ತೆ, ಆ ಟೈಮಿಗೆ ಸಿಗ್ತಿಲ್ಲ ಅಂತ ಟೆನ್ಷನ್ ಆಗೋದು, ಈ ರೀತಿ ಆಗುವಂಥ ಚಾನ್ಸಸ್ ಇರುತ್ತೆ. ನೀವು ಇವತ್ತಿನ ದಿವಸ ಏನು ಮಾಡ್ಕೊಬೇಕು ಅಂತಂದರೆ ಶುಕ್ರನ ಬೀಜ ಮಂತ್ರನ ಪಠನೆ ಮಾಡೋದ್ರಿಂದ, ಶನೈಶ್ಚರನ ಧ್ಯಾನ ಮಾಡೋದ್ರಿಂದ ಕೂಡ ಇವತ್ತಿನ ದಿವಸ ನಿಮಗೆ ಬರುವಂಥ ಒಂದು ನೆಗೆಟಿವಿಟಿನ ತಪ್ಪಿಸ್ಬೋದು. ಕುಂಭರಾಶಿಯವರಿಗೆ ಇವತ್ತಿನ ದಿವಸ ಸ್ವಲ್ಪ ಆರ್ಥಿಕವಾಗಿ
ಮುನ್ನಡೆ ಆಗೋ ಚಾನ್ಸಸ್ ಇರುತ್ತೆ. ಅಂದರೆ ನಿಮ್ಗೆ ಯಾರಾದರೂ ದುಡ್ಡು ಕೊಡಬೇಕಾಗಿದ್ರೆ ಅಥವಾ ನೀವೇನಾದ್ರು ಒಂದು ನಿರೀಕ್ಷೆನಲ್ಲಿದ್ದರೆ ಆ ನಿರೀಕ್ಷೆ ಆಗದೇ ಇರೋವಂಥದ್ದು, ಈ ರೀತಿ ಸ್ವಲ್ಪ ಮನಸ್ಸಿನಲ್ಲೇ ಏನೋ ಕೆಲವು ವಿಷಯಗಳನ್ನ ಹಾಕ್ಕೊಂಡು ಸ್ವಲ್ಪ ನೋವಿನಲ್ಲಿ ಇರ್ತೀರಾ ಅಂತಲೇ ಹೇಳ್ಬೋದು. ಇವತ್ತಿನ ದಿವಸ ನೀವೇನು ಮಾಡಬೇಕು ಅಂತಂದರೆ, ಕಪ್ಪು ಹಸುವಿಗೆ ಆಹಾರ ನೀಡೋದ್ರಿಂದ ನಿಮಗೆ ಬರುವಂಥ ಒಂದು ಏನು ದುಷ್ಪರಿಣಾಮಗಳನ್ನ ನೀವು ತಪ್ಪಿಸ್ಕೊಬಹುದು. ಇನ್ನು ಮೀನರಾಶಿಯವರಿಗೆ ಇವತ್ತಿನ ದಿವಸ ತುಂಬ ಉತ್ತಮವಾಗಿದೆ. ಆದರೆ ಕೆಲವೊಂದು ಏನು ಚಾಲೆಂಜಸ್ ಅಂತೂ ಇದ್ದೇ ಇರುತ್ತೆ ನಿಮಗೆ ಈ ವಾರ, ಮುಂದಿನ ವಾರನೂ ಕೂಡ. ಆದರೆ ಇವತ್ತಿನ ದಿವಸ ಸ್ವಲ್ಪ ನಿಮಗೆ ಖುಷಿ ಪಡುವಂಥ ವಿಷಯನೇ ಆಗಿರುತ್ತೆ. ಆದರೂ ಕೂಡ ಇವತ್ತಿನ ದಿವಸ ನೀವೇನು ಮಾಡ್ಕೊಬೇಕು ಅಂತಂದರೆ, ವಿಷ್ಣು ದೇವರ ಸ್ಮರಣೆ ಮಾಡೋದ್ರಿಂದ, ಒಂದು ಏನು ಗೋವಿಂದನ ಸ್ಮರಣೆ ಮಾಡೋದ್ರಿಂದ ಕೂಡ ಏನಾದರೂ ಬರುವಂಥ ನೆಗೆಟಿವಿಟಿನ ಕೂಡ ನೀವು ತಪ್ಪಿಸ್ಕೊಬೋದು. ಇನ್ನು ಇವಿಷ್ಟು ದ್ವಾದಶ ರಾಶಿಗಳ ಈ ದಿನದ ಫಲಾನುಫಲಗಳಾಗಿತ್ತು. ಇನ್ನು ಕಾರ್ಯಕ್ರಮ ಮುಗಿಸುವಂಥ ಸಮಯ ಇದಾಗಿದೆ. ನಾಳಿನ ದಿನ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ನನ್ನ ಧನ್ಯವಾದಗಳು.